ನಾನು ಇವತ್ತು ಈರುಳ್ಳಿ ಮತ್ತು ಟೊಮ್ಯಾಟೊದಿಂದ ಒಂದು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, 2 ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟಿಟ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದಿಷ್ಟು ಏನು ಬೇಕಾಗ್ತದೆ ಅಂತಂದ್ರೆ, ಇದು ನೋಡಿ, ಧನಿಯಾ ಪೌಡರು, ಆಮೇಲೆ ಜೀರಾ ಪೌಡರು, ಖಾರ ಪುಡಿ, ಅರ್ಶಿನ ಪುಡಿ, ಇಂಗು ಬ್ಯಾಡ್ ಅನ್ನೋರು ಬೆಳ್ಳುಳ್ಳಿನ ಹಾಕ್ಕೋಬೋದು, ಬೆಳ್ಳುಳ್ಳಿ ಬ್ಯಾಡ್ ಅನ್ನೋರು ಹಿಂಗೆ ಹಾಕ್ಕೋಬೋದು. ಇದನ್ನು ಹೆಂಗೆ ಮಾಡೋದು ಅನ್ನೋದು ನಾನೀಗ ತೋರಿಸ್ತೀನಿ. ನೋಡಿ, ಈಗ ನಾನು ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದು ಕಾದಿದೆ. ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಪಟ ಪಟ ಅಂತಾವೆ. ಪಟ ಪಟ ಅಂದ ಕೂಡಲೇ ಇದಕ್ಕೇನು ಮಾಡಬೇಕಂದ್ರೆ, ಈಗ ಸ್ವಲ್ಪ ಅನ್ಬೇಕಿಲ್ಲ ನಾವು. ಇದಕ್ಕೆ ನಾನೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟಿನ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಇದನ್ನು ನೋಡಿ, ಸ್ವಲ್ಪ ಇದೇನಾಗಬೇಕು, ಘಮ ಬರಬೇಕು ಈರುಳ್ಳಿದು, ಅಲ್ಲಿವರೆಗೆ ಇದು ಹುರಿಬೇಕು. ನೋಡಿ, ಇದಕ್ಕೀಗ 2 ಒಣಮೆಣಸು, 1 ಹಸಿಮೆಣಸು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹೀಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಏನು ಮಾಡ್ತೀನಿ, ಹುರ್ಕೋತೀನಿ. ಈಗ ಹುರಿದದು ಆಗಿದೆ. ಈಗ ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿದ್ದು. ನೋಡಿ, ಈಗ ಹಾಕ್ತಾಯಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕೆಂದ್ರೆ ಟೊಮೆಟೊ ಸಾರಲ್ಲ, ಇದು ಜಾಸ್ತಿನೇ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಇದು ಚೆನ್ನಾಗಿ ತಾಳಬೇಕು ಅಂತಂದರೆ ಸ್ವಲ್ಪ ಏನು ಮಾಡಬೇಕು, ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ ನಾನು ಮೇಲ್ಗಡೆ. ಹಾಕಿಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಚ್ಚಿಡ್ಬೇಕು. ಇದನ್ನು ಏನಾಗಬೇಕಂದ್ರೆ, ಇದು ಟೊಮ್ಯಾಟೊ ಸರಿಯಾಗಿ ಮಾಡಿದ ಮ್ಯಾಶ್ ಆಗಬೇಕು. ನೋಡಿ, ಇದು ಆ ರೀತಿ ಇದು ಬೇಯ್ಕೋಬೇಕು ಎಣ್ಣೆಯಲ್ಲೇ. ಇದನ್ನು ಏನು ಮಾಡ್ತೀನಿ ನಾನು, ಈಗ ಇಷ್ಟು ಮಾಡಿಬಿಟ್ಟು ಮೇಲೆ ಒಂದೇನೋ ಮುಚ್ಚಿಟ್ಬಿಡ್ತೀನಿ ನಾನು. ನೋಡಿ, ಇದಕ್ಕೆ ನಾನು ಈಗ ಮ್ಯಾಶ್ ಆಗಿದೆ. ಇದಕ್ಕೀಗ ಅರ್ಶಿನ ಪುಡಿ, ಹವೀಸದ ಪುಡಿ, ಜೀರಿಗೆ ಪುಡಿ, ಮತ್ತೊಂದು ಸ್ವಲ್ಪ ಇದು ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ನೋಡಿ, ನಾಟಿದು ನೀವು ಇದನ್ನು ಟೊಮ್ಯಾಟೊ ತೊಗೊಂಡಿದ್ರಿ ಅಂದರೆ ಹುಳಿ ಹಾಕುವ ಅಗತ್ಯ ಇಲ್ಲ. ಈಗ ನನಗೇನಾಗಿದೆ, ಹೈಬ್ರಿಡ್ ಹಾಕಿದ್ದೀನಿ, ಅದಕ್ಕೊಂದು ಸ್ವಲ್ಪ ಹುಳಿ ಬೇಕಾಗ್ತದೆ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಇದಕ್ಕೆ ಹುಳಿ ರಸ ತೆಗೆದು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ಹುಳಿ ರಸ ತೆಗೆದು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕೂಡಿದೆ. ಇದಕ್ಕೆ ಏನು ಮಾಡ್ಬೇಕಂದ್ರೆ, ನೀರು ಹಾಕೋಬೇಕು. ನೀವು ನೋಡ್ಕೊಳ್ಳಿ, ಎಷ್ಟು ಬೇಕಷ್ಟು ಹಾಕೊಳ್ಳಿ. ಚೆನ್ನಾಗಿ ಕುದಿಬೇಕೀಗ. ಇದು ಕುದಿಯೋದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ಇದೇ ಸ್ಟೇಜ್ನಲ್ಲಿ ನೀವೇನು ಮಾಡಬೇಕು, ಉಪ್ಪು ಹುಳಿ ಸರಿಯಾಗದನ್ನು ಇಲ್ಲೋ ನೋಡ್ಕೋಬೇಕು. ಬೇಕಂದವರು ಸ್ವಲ್ಪ ಬೆಲ್ಲನ ಹಾಕೋಬೋದು. ನಾನು ಇವತ್ತು ಇದಕ್ಕೆ ಬೆಲ್ಲ ಹಾಕ್ತಾಯಿಲ್ಲ. ನೋಡಿ, ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕಷ್ಟೇ. ಟೊಮ್ಯಾಟೊ ಹುಳಿ ಇದ್ದರೆ ಏನು ಹಾಕೋ ನೆಸರಿ ಇಲ್ಲ ಅದಕ್ಕೆ. ಈಗ ನೋಡಿ, ಈಗ ಚೆನ್ನಾಗಿ ಕುದಿಬೇಕಿದು. ಕುದ್ಬಿಟ್ಟಿಂದ ಇದಕ್ಕೆ ಉಪ್ಪು ಸರಿಯಾಗಿದೆ ಇಲ್ಲ ನೋಡಿದ್ದೀನಿ ನಾನು, ಉಪ್ಪು ಸರಿಯದೆ. ಇದು ಚೆನ್ನಾಗಿ ಕುದೀತದಲ್ಲ, ಇದಕ್ಕೊಂದು ಒಳ್ಳೆ ಘಮ ಬರಬೇಕಂತ ತಿಳ್ಕೊಂಡು ಒಂದು ಕರಿಬೇವಿನ ಕಡ್ಡಿ ಇದ್ರೊಳಗೆ ಒಗಿಬೇಕು. ಅದ್ರ ಜೋಡಿ ಅದು ಕುದೀತಂದ್ರೆ ಚೆನ್ನಾಗಿ ಕರಿಬೇವಿನ ಘಮ ಬರ್ತದೆ. ಅದಕ್ಕೆ ಟೊಮೆಟೊ ಸಾರು ಆಯ್ತು. ಈಗ ನೋಡಿ, ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕುದಿಸಿ, ಬೇಡ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿನೂ ಅದಕ್ಕೆ ಮಾಡ್ಕೋಬೋದು. ಇದು ಯಾವಾಗಾದರೂ ಬೇಜಾರಾದಾಗ ದಿಢೀರಂತ ಮಾಡೋ ಸಾರು ಇದು. ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.